ಹೇಳ್ತಾ ಇದೀನಿ, ನಿಮ್ಮ ಗಂಡಂದಿರು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ದಯವಿಟ್ಟು ಅವರನ್ನ ಎಚ್ಚರಿಸಿ. ನಿಮ್ಮ ಹೆಂಡತಿ ಪ್ರಾರ್ಥನೆ ಮಾಡಿಲ್ವಾ, ಅವ್ರನ್ನ ಎಚ್ಚರಿಸಿ. ವೈಯಕ್ತಿಕವಾಗಿ ಪ್ರೇಯರ್ ಮಾಡಲಿ, ಆಮೇಲೆ ಕುಟುಂಬವಾಗಿ ಒಂದು 10-20 ನಿಮಿಷ ಪ್ರೇಯರ್ ಮಾಡಲಿ, ಮಕ್ಕಳನ್ನ ಕುಣಿಸ್ಕೊಳ್ರಿ. ನಾವು ಅದನ್ನ ಮಾಡದೇ ಇದ್ರೆ ದೇವರ ಕಾರ್ಯವನ್ನು ನೋಡಕ್ ಸಾಧ್ಯವಿಲ್ಲ. ದುಡಿಬಹುದು, ಹಣ ಬರ್ಬೋದು, ಕುಟುಂಬ ನಡಿಬಹುದು, ಜೀವಿತ ನಡಿಬಹುದು, ತುಂಬಾ ದಿನ ನಡೆಯಲ್ಲ. ದೇವರು ನೋಡ್ತಾ ಇದ್ದಾನಲ್ಲ, ದೇವ್ರು ನೋಡ್ತಾ ಇದ್ದಾನೆ ಇಲ್ವಾ? ನಮ್ಮನ್ನು ಯಾವಾಗಲೂ ನೋಡ್ತಾ ಇದ್ದಾರೆ. ಅಯ್ಯೋ, ನನ್ನ ಮಗನು ನನ್ನ ಮಗಳು ಎಷ್ಟು ಪ್ರೇಯರ್ ಮಾಡ್ತಾರೆ, ಎಷ್ಟು ನನ್ನ ಪಾದದಲ್ಲಿ ಬಿದ್ದಿರ್ತಾರೆ. ಒಂದು ಅವರು ದೇವ್ರಿಗೆ ಕೊಡೋದು ಇಲ್ಲದೆ ಹೋದ್ರೆ ನಾವ್ ಏನ್ರಿ ಕ್ರೈಸ್ತರು? ನಾವು ಕ್ರೈಸ್ತರಲ್ಲ. ಏಸಪ್ಪ ಹೇಳಿದ್ರು, ಬರ್ಬಿಟ್ಕೊಡ್ರಿ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 48 ಇಂದ 49 ವರೆಗೂ.